ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಭಾಗ್ಯ ಸಂತೋಷ್ ಮಾತಾಡ್ತಾ ಇರ್ತಕ್ಕಂಥದ್ದು. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ನಾನು ಚೆನ್ನಾಗಿದ್ದೀನಿ. ಇವತ್ತು ಈ ನನ್ನ ವಿಡಿಯೋದಲ್ಲಿ ನಾನು ನನ್ನ ಮಾರ್ನಿಂಗ್ ರೊಟೀನನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಪ್ರತಿನಿತ್ಯ ಹೇಗಿರುತ್ತೋ ಹಾಗೇನೆ ಹೊರಗಡೆ ಕ್ಲೀನಿಂಗ್ ಮಾಡೋದ್ರಿಂದ ನನ್ನ ದಿನ ಶುರು ಆಗುತ್ತೆ. ಹೊರಗಡೆ ಎಲ್ಲ ಕ್ಲೀನಿಂಗ್ ಮಾಡಿ ರಂಗೋಲೆ ಹಾಕಿ ಎಲ್ಲ ಮುಗಿಸ ಆದಮೇಲೆ ನಾನು ಒಳಗಡೆ ಕೆಲಸಗಳನ್ನು ಮಾಡ್ತಕ್ಕಂಥದ್ದು. ಹಾಗಾಗಿ ಇವತ್ತು ಸಹ ಅದೇ ರೀತಿಯಾಗಿ ನನ್ನ ರಂಗೋಲಿಯಿಂದನೇ ನನ್ನ ದಿನ ಶುರು ಆಗಿದೆ. ಆದರೆ ಯಾವಾಗಲೂ ಸಹ ಬೆಳಗ್ಗೆ 5 ಗಂಟೆಗೆ ಅಥವಾ 5:15 ಅಷ್ಟರಲ್ಲೆಲ್ಲ ಎದ್ದು ನಾನು ಕೆಲಸಗಳನ್ನು ಮಾಡ್ತಿದ್ದೆ. ಬಟ್ ಇವತ್ತು ಮಕ್ಕಳೆಲ್ಲ ಮನೇಲೇ ಇದ್ದರು, ಸ್ವಲ್ಪ ಫ್ರೀ ಸಿಕ್ಕಿತ್ತು. ಇವಾಗ ಅವ್ರಿಗೆ ಸ್ಟಡಿ ಹಾಲಿಡೇಸ್ ಇದೆ. 1 ಡೇ ಎಕ್ಸಾಮ್ ಇದ್ದರೆ 2 ಡೇಸ್ ಲೀವ್ ಇರ್ತಕ್ಕಂಥದ್ದು, ಅಥವಾ 2 ಡೇಸ್ ಎಕ್ಸಾಮ್ ಇದ್ದರೆ 1 ವೀಕ್ ಲೀವ್ ಇರ್ತಕ್ಕಂಥದ್ದು, ಆ ರೀತಿ ಆಗಿದೆ. ಹಾಗಾಗಿ ಮಕ್ಕಳೆಲ್ಲ ಮನೇಲೇ ಇದ್ದರು ಅಂತೇಳಿ ಸ್ವಲ್ಪ ನನ್ನ ದಿನನೂ ಸಹ ನಿಧಾನಕ್ಕೆ ಶುರುವಾಗಿದೆ. ಮಕ್ಕಳು ಸ್ಕೂಲಿಗೆಲ್ಲ ಹೋಗಬೇಕು ಅಂತಿದ್ರೆ ನಮ್ಮ ಮನೇಲಿ ಒಂದು 7:30 8 o'clock ಒಳಗಡೆ ಟಿಫನ್ ಪ್ರಿಪೇರ್ ಆಗಿಬಿಟ್ಟಿರಬೇಕು. ಹಾಗೆ ಮಕ್ಕಳನ್ನು ಸಹ ರೆಡಿ ಮಾಡಬೇಕಾಗಿರುತ್ತೆ. ಹಾಗಾಗಿ ಬೇಗನೆ ಎದ್ದೇಳ್ತಿದ್ದೆ. ಇವಾಗ ಸ್ವಲ್ಪ ಟಿಫನ್ ಎಲ್ಲ ಪ್ರಿಪೇರ್ ಮಾಡ್ತಕ್ಕಂಥದ್ದು ಲೇಟ್ ಆದರೂ ಪರವಾಗಿಲ್ಲ ಅಂತೇಳಿ ಸ್ವಲ್ಪ ನಿಧಾನಕ್ಕೆ ಎದ್ದು ನನ್ನ ದಿನವನ್ನು ಶುರು ಮಾಡಿದ್ದೀನಿ. ನಮ್ಮ ಗಿಡದಲ್ಲಿ ಇವಾಗ ಬೇಸಿಗೆ ಕಾಲ ಅಲ್ಲ, ತುಂಬ ಹೂಗಳು ಬಿಟ್ಟಿತ್ತು. ಹಾಗಾಗಿ ಅದರಲ್ಲಿ 1-2 ಹೂವನ್ನು ತಗೊಂಡು ಬಂದುಬಿಟ್ಟು ನಾನು ಟೀಯನ್ನು ಮಾಡ್ಕೊಳ್ತಾ ಇದ್ದೀನಿ, ಹೈಬಿಸ್ಕಸ್ ಟೀಯನ್ನು. ಇದ್ರ ಬಗ್ಗೆ ಸುಮಾರು ಸಲ ನಾನು ಹೇಳಿದ್ದೀನಿ. ಹಾಗೆ ಡೈಲಿ ಒಂದೊಂದು ರೀತಿಯಾದಂತಹ ಟೀಗಳನ್ನು ಕುಡಿತಕ್ಕಂಥ ಅಭ್ಯಾಸನೂ ಸಹ ನನಗೆ ಇದೆ. ಯಾವುದನ್ನು ಮಾಡ್ಕೊಳ್ಳೋದಕ್ಕೆ ಟೈಮ್ ಹಾಗೇ ಇಲ್ಲ ಅಂತ ಅನಿಸಿದ್ರೆ ಜಸ್ಟ್ 1 ಲೋಟ ಬಿಸಿನೀರು ಅಥವಾ ತಣ್ಣೀರು ಯಾವುದನ್ನಾದರೂ ತಗೊಳ್ತೀನಿ. ಆಲ್ಮೋಸ್ಟ್ ತಣ್ಣೀರಿಗಿಂತ ಬಿಸಿನೀರೇ ಜಾಸ್ತಿ ತಗೊಳ್ತಕ್ಕಂಥದ್ದು. ಅದು ಬೇಸಿಗೆಗಾಲ ಆದರೂ ಪರವಾಗಿಲ್ಲ, ಚಳಿಗಾಲ ಆದರೂ ಪರವಾಗಿಲ್ಲ. ಹೇಗೂ ನೀರನ್ನು ಬಿಸಿ ಮಾಡೇ ಮಾಡ್ತೀನಲ್ವ, ಅದ್ರ ಜೊತೆ ಈ ಥರದ್ದು ಯಾವುದಾದ್ರೂ ಹೂಗಳೋ ಅಥವಾ ಜೀರಿಗೆನೋ ಅಥವಾ ಸೋಂಫೋ ಏನಾದರೂ ಒಂದನ್ನು ಸೇರಿಸ್ಕೊಂಡು ಕುಡಿಯೋದಕ್ಕೆ ಟ್ರೈ ಮಾಡ್ತೀನಿ. ಇದ್ರ ಜೊತೆ ಬೇಕು ಅಂತ ಹೇಳಿದ್ರೆ ನಾವು ನಿಂಬೆಹಣ್ಣನ್ನು ಸಹ ಸೇರಿಸ್ಕೊಂಡು ಕುಡಿಬೋದು. ನಾನಿವಾಗ ಇದನ್ನೆಲ್ಲ ಕುಡಿದು ಮುಗಿಸಿ ಅದಾದ ನಂತರನೇ ನಾನು ಸ್ನಾನವನ್ನು ಮುಗಿಸ್ಕೊಂಡು ಬಂದಿರತಕ್ಕಂಥದ್ದು. ಬೆಳಗ್ಗೆ ಬೇಗ ಏನಾದ್ರೂ ನನ್ನ ದಿನ ಶುರು ಆಯಿತು ಅಂತ ಹೇಳಿದ್ರೆ ಫಸ್ಟು ಸ್ನಾನ ಮುಗಿಸ್ಕೊಂಡು ಪೂಜೆ ಎಲ್ಲ ಮುಗಿಸ್ಬಿಟ್ಟು ಅದಾದ ನಂತರನೇ ನಾನು ನೀರನ್ನು ಕುಡಿತಕ್ಕಂಥದ್ದನ್ನು ಮಾಡ್ತೀನಿ. ಬಟ್ ಇವಾಗ ನಿಧಾನಕ್ಕೆ ಶುರು ಆಗೋದ್ರಿಂದ ನಿಧಾನಕ್ಕೆ ನೀರೆಲ್ಲ ಕುಡಿದ್ಬಿಟ್ಟು ಅದಾದ ನಂತರ ಸ್ನಾನ ಮುಗಿಸ್ಕೊಂಡು ನಾನು ಪೂಜೆ ಮಾಡೋದಕ್ಕೆ ಬಂದಿದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ನಾನು ಸಂತೋಷ್ ಅವರು ಧರ್ಮಸ್ಥಳಕ್ಕೆ ಹೋಗಿದ್ರು ಅಂತ ಹೇಳಿದ್ದೆ. ಇವಾಗ ಅಲ್ಲಿಂದ ಪ್ರಸಾದ ಎಲ್ಲ ತಂದಿದ್ರಲ್ವ, ಅದನ್ನು ಸಹ ಪೂಜೆ ಮಾಡಬೇಕಿತ್ತು. ಹಾಗಾಗಿ ಅದನ್ನು ಸಹ ಪೂಜೆ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಪೂಜೆ ಮಾಡ್ಕೊಳ್ಳೋಕೆ ಬಂದಿದ್ದೆ. ನಾವು ಯಾವುದೇ ದೇವಸ್ಥಾನದಿಂದ ಪ್ರಸಾದಗಳನ್ನು ತಂದರೂ ಅಷ್ಟೇ ಮೊದಲಿಗೆ ಅದನ್ನು ಪೂಜೆ ಮಾಡಿಬಿಟ್ಟು ಮನೇಲಿ ದೇವ್ರ ಮನೆಯಲ್ಲಿಟ್ಟು ಪೂಜೆ ಮಾಡಿಬಿಟ್ಟು ಅದಾದ ನಂತರ ಈ ತೀರ್ಥ ಇರುತ್ತಲ್ಲ ಇದನ್ನೆಲ್ಲ ಮನೆಗೆ ಪ್ರೋಕ್ಷಣೆಯನ್ನು ಮಾಡಿಬಿಟ್ಟು ತೀರ್ಥವನ್ನೆಲ್ಲ ತಗೊಂಡು ಅದಾದ ನಂತರನೇ ನಾವು ಪ್ರಸಾದವನ್ನು ತಿಂತಕ್ಕಂಥದ್ದು. ನಾವು ಎಲ್ಲರೂ ಸಾಮಾನ್ಯವಾಗಿ ಎಲ್ಲರೂ ಇದೇ ರೀತಿಯಾಗಿ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ. ತುಂಬ ಚಿಕ್ಕವರಿರುವಾಗೆಲ್ಲ ಮಹದೇಶ್ವರ ಬೆಟ್ಟಕ್ಕೆ ಹೋದ್ರೆ ಅಥವಾ ಈ ಥರ ಧರ್ಮಸ್ಥಳಕ್ಕೆ ಹೋದ್ರೆ ಅಲ್ಲಿಂದ ತೀರ್ಥ ಪ್ರಸಾದಗಳನ್ನು ತರೋರಲ್ಲ, ಅದನ್ನು ನಮ್ಮ ರೋಡಲ್ಲಿ ಇರ್ತಕ್ಕಂಥವ್ರು ಈ ಬೀದಿಗಳು ಅಂತ ಹೇಳ್ತಾರಲ್ಲ ಅಲ್ಲಿರೋರ್ಗೆಲ್ಲರಿಗೂ ಸಹ ಹಂಚುತ್ತಿದ್ರು. ಯಾಕಂದರೆ ಸಾಮಾನ್ಯವಾಗಿ ಯಾರೂ ಸಹ ಹೋಗ್ತಾ ಇರಲಿಲ್ಲ. ಯಾರು ಹೋಗಿದ್ದು ಬರ್ತಾರೋ ಅವ್ರಿಗೆ ದೇವರು ಒಂದು ಆಶೀರ್ವಾದ ಸಿಗಲಿ ಅಂತೇಳಿ ಏನು ಮಾಡ್ತಾಯಿದ್ರು, ಇದನ್ನೆಲ್ಲ ಹಂಚ್ತಕ್ಕಂಥದ್ದು ಅದನ್ನೆಲ್ಲ ಮಾಡ್ತಿದ್ರು. ಬಟ್ ಇತ್ತೀಚೆಗೆ ಎಲ್ಲರೂ ಸಹ ಹೋಗಿ ಬರೋದ್ರಿಂದ ಸೊ ಆ ಥರ ಹಂಚ್ತಕ್ಕಂಥದ್ದು ಆ ರೀತಿ ಎಲ್ಲ ಏನೋ ಅಷ್ಟೊಂದು ಇವಾಗ ಮಾಡಲ್ಲ. ಅವಾಗ ನಾವು ತುಂಬ ಚಿಕ್ಕವರಿದ್ದಾಗ ಏನೋ ಒಂಥರ ಖುಷಿ, ಆ ಥರ ಪ್ರಸಾದಗಳನ್ನೆಲ್ಲ ಮನೆಗೆ ತಗೊಂಡೋಗಿ ಕೊಡಿ ಅಂತ ಹೇಳಿದ್ರೆ ಏನೋ ಒಂಥರ ಖುಷಿ ಆಗ್ತಿತ್ತು ಕೊಡೋದಕ್ಕೆ. ತಗೊಂಡೋಗಿ ಎಲ್ಲರ ಮನೆಗೂ ಖುಷಿಯಾಗಿ ಕೊಟ್ಬಿಟ್ಟು ಬರ್ತಾ ಇದ್ವಿ. ನೀವು ಸಹ ಯಾರಾದರೂ ಚಿಕ್ಕವರಿರುವಾಗ ದೇವ್ರ ಪ್ರಸಾದಗಳನ್ನ ಆ ರೀತಿ ಮನೆ ಮನೆಗೆ ಹಂಚಿದಂಥ ಒಂದು ನೆನಪುಗಳು ಯಾರಿಗಾದ್ರೂ ಇದೆಯಾ? ಇವಾಗ ನಾನು ತಂದಿದಂಥ ತೀರ್ಥವನ್ನು ಮನೆ ಎಲ್ಲದಕ್ಕೂ ಸಹ ಎಲ್ಲ ಮೂಲೆಗಳಿಗೂ ಸಹ ನಾನು ಪ್ರೋಕ್ಷಣೆಯನ್ನು ಮಾಡ್ತೀನಿ. ಸಾಮಾನ್ಯವಾಗಿ ಕೆಲವರು ಮನೆ ಒರೆಸೋದಕ್ಕೆಲ್ಲ ಇದನ್ನು ಯೂಸ್ ಮಾಡ್ತಾರೆ. ಬಟ್ ನಾವು ತುಳಿಯೋಂಥ ಜಾಗಗಳಲ್ಲಿ ಇದನ್ನು ಹಾಕೊಳ್ಳೋದಿಲ್ಲ. ಡೈರೆಕ್ಟ್ ಈ ರೀತಿ ವಾರಗಳಲ್ಲಿ ಇವಾಗ ಯಾವ್ಯಾವಾಗ ಪೂಜೆ ಮಾಡ್ತೀವಿ, ದೇವ್ರ ವಾರಗಳಿರುತ್ತೋ ಆ ಟೈಮಲ್ಲೆಲ್ಲ ಏನು ಮಾಡ್ತೀವಿ, ಮನೆಗಳಿಗೆ ಪ್ರೋಕ್ಷಣೆ ಮಾಡ್ತಕ್ಕಂಥದ್ದು. ಹಾಗೆ ನಮ್ಮ ತಲೆ ಮೇಲೆ ಸ್ವಲ್ಪ ಮಕ್ಕಳ ತಲೆ ಮೇಲೆ ಹಾಕ್ತಕ್ಕಂಥದ್ದು, ಮಕ್ಕಳಿಗೆ ಕುಡಿಸ್ತಕ್ಕಂಥದ್ದು ಆ ರೀತಿಯಾಗಿ ಮಾಡ್ತೀನಿ. ಹಾಗೆ ಕುಂಕುಮ ಪ್ರಸಾದನೂ ಸಹ ಇರುತ್ತಲ್ವ, ಅದನ್ನು ಸಹ ಎತ್ತಿಟ್ಕೊಂಡು
ಯಾವಾಗೆಲ್ಲ ಸ್ನಾನ ಮಾಡ್ತೀವೋ ಆ ಟೈಮಲ್ಲಿ ಅದನ್ನು ಹಾಕೊಳ್ತಕ್ಕಂಥದ್ದನ್ನು ಮಾಡ್ತೀವಿ. ಪೂಜೆ ಎಲ್ಲ ಮುಗಿಸಿದ್ದಾಯಿತು. ಇವಾಗ ಮಾರ್ನಿಂಗ್ ಟಿಫನ್ಗೆ ಬಿಸಿಬೇಳೆಬಾತ್ ಮಾಡೋಣ ಅಂತ ಹೇಳ್ಬಿಟ್ಟು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಸಾಮಾನ್ಯವಾಗಿ ಬಿಸಿಬೇಳೆಬಾತ್ಗೆ ನಾವು ಸಾಂಬಾರು ಬೇಳೆ ಒಂದನ್ನೇ ಹಾಕೊಂಡು ಮಾಡ್ಕೊಳ್ತೀವಲ್ವ, ಇಲ್ಲಿ ನಾನು 3 ರೀತಿಯಾದಂಥ ಬೇಳೆಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ತೊಗರಿ ಬೇಳೆ, ಒಂದು ಮಸೂರ್ ದಾಲು, ಹಾಗೆ ಇನ್ನೊಂದು ಹೆಸರು ಬೇಳೆ. 3 ಸಹ ಒಂದೊಂದು ಇಡಿಯಷ್ಟು ಈ ಒಂದು ಲೋಟದಲ್ಲಿ ಮೆಜರ್ಮೆಂಟ್ ತಗೊಂಡಿದ್ದೀನಲ್ಲ, ಇದೊಂದು ಲೋಟದಲ್ಲಿ ನಾನು ತಗೊಂಡು ಇದನ್ನು ಫಸ್ಟು ಚೆನ್ನಾಗಿ ತೊಳೆದ್ಬಿಟ್ಟು 1:5 ನೀರನ್ನು ಸೇರಿಸ್ಕೋಬೇಕಾಗತ್ತೆ. ಬಟ್ ಇವಾಗಲೇ ನಾನು ಜಾಸ್ತಿ ಸೇರಿಸ್ಕೊಂಡಿಲ್ಲ, ಒಂದು 3 ಲೋಟದಷ್ಟು ಅಷ್ಟೇ ನೀರನ್ನು ಹಾಕ್ಕೊಂಡು ಇದನ್ನು ಬೇಯೋದಕ್ಕೆ ಇಡ್ತಾ ಇದ್ದೀನಿ. 2 ವಿಸಲ್ ಹಾಕ್ಸ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ಅದು ಬೇಯೋ ಅಷ್ಟರಲ್ಲಿ ನಾನು ಯಾವ ಗ್ಲಾಸಲ್ಲಿ ಕಾಳುಗಳನ್ನು ತಗೊಂಡಿದ್ನೋ ಬೇಳೆಗಳನ್ನು, ಅದೇ ಗ್ಲಾಸಲ್ಲಿ 1 ಲೋಟದಷ್ಟು ಅಕ್ಕಿಯನ್ನು ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ನೆನೆಸಿಟ್ಕೊಂಡಿದ್ದೀನಿ. ಹಾಗೆಯೇ ತರಕಾರಿಗಳನ್ನೆಲ್ಲನೂ ಸಹ ಇಲ್ಲಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು 1-2 ಟೊಮೊಟೊ ತೊಗೊಂಡಿದ್ದೀನಿ, ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಹಾಗೆ ಆಲೂಗೆಡ್ಡೆ ಮತ್ತು ಕ್ಯಾರೆಟು, ಬೀನ್ಸು ಏನೇನು ತರಕಾರಿಗಳಿರುತ್ತೋ ಸೊ ಎಲ್ಲವನ್ನು ಸಹ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ಹೆಚ್ಚೆಚ್ಚು ತರಕಾರಿಗಳನ್ನು ಆದಷ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಬೇಳೆ ಚೆನ್ನಾಗಿ ಬೆಂದಷ್ಟು ಈ ಬಿಸಿಬೇಳೆಬಾತು ತುಂಬ ಚೆನ್ನಾಗಾಗುತ್ತೆ. ಅದಕ್ಕೋಸ್ಕರನೇ ನಾನು ಫಸ್ಟೇ ಬೇಳೆಗಳನ್ನು ಬೇಯಿಸ್ಕೊಬಿಡ್ತೀನಿ. ಇವಾಗ ಬೆಂದಿರ್ತಕ್ಕಂಥ ಬೇಳೆಗೆ ನಾನು ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಎಲ್ಲ ತರಕಾರಿಗಳನ್ನು ಒಟ್ಟಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಹೆಚ್ಚೆಚ್ಚು ತರಕಾರಿಗಳು, ಹೆಚ್ಚೆಚ್ಚು ಬೇಳೆಗಳು ಹಾಕಿದ್ರೆ ತುಂಬ ಹೆಲ್ದಿ ಆಗಿರುತ್ತೆ. ಜಾಸ್ತಿ ತರಕಾರಿಗಳನ್ನು ಹಾಕ್ಕೊಂಡು ತಿನ್ನೋದಕ್ಕೆ ಪ್ರಯತ್ನವನ್ನು ಪಡಿ. ಇವಾಗ ನಾನು ನೆನೆಸಿ ಇಟ್ಕೊಂಡಿದ್ದಂತಹ ರೈಸನ್ನು ಸಹ ಇದ್ರ ಜೊತೆ ಸೇರಿಸ್ತಾ ಇದ್ದೀನಿ. ನೀರನ್ನು ಆಲ್ರೆಡಿ ನಾನು 3 ಲೋಟ ಸೇರಿಸ್ಕೊಂಡಿದ್ದೆ. ಇವಾಗ ಎಷ್ಟು ಬೇಕಾಗುತ್ತೋ ಅಷ್ಟು ನೋಡಿ ಸೇರಿಸ್ಕೊಳ್ಳಿ, ಜಾಸ್ತಿ ನೀರು ಸೇರಿಸ್ತಕ್ಕಂಥದ್ದು ಬೇಡ. ಅದಾದ ನಂತರ ನಾನು ಹೋಮ್ ಮೇಡ್ ಬಿಸಿಬೇಳೆಬಾತ್ ಪೌಡರನ್ನು ಇದನ್ನು ಮನೆಯಲ್ಲೇ ಮಾಡ್ಕೊಂಡಿರ್ತೀನಿ, ಅದನ್ನು 1-2 ಸ್ಪೂನನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಹುಣಸೆ ಹುಳಿಯನ್ನು ಮೊದಲೇ ಹುಣಸೆ ಹಣ್ಣನ್ನು ನೆನೆಸ್ಕೊಂಡಿದ್ದೆ. ಇವಾಗ ಹುಣಸೆ ಹುಳಿಯನ್ನು ಸಹ ನಾನು ಇದ್ರ ಜೊತೆ ಸೇರಿಸ್ಕೊಳ್ತಾ ಇದ್ದೀನಿ. ಹುಣಸೆ ಹಣ್ಣಿನ ಟೇಸ್ಟ್ ಯಾರಿಗೆಲ್ಲ ಇಷ್ಟ ಆಗಲ್ಲ ಅವರು ಟೊಮೊಟೊವನ್ನೇ 1-2 ಎಕ್ಸ್ಟ್ರಾ ಹಾಕ್ಕೊಳ್ಳಿ. ಬಟ್ ಹುಣಸೆ ಹುಳಿ ಹಾಕಿದ್ರೇ ಟೇಸ್ಟು ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಇದಾದ ನಂತರ ತುರಿದಿರ್ತಕ್ಕಂಥ ಕಾಯಿಯನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಕಾಯಿ, ಕೊಬ್ಬರಿ ಯಾವುದನ್ನು ಬೇಕಾದ್ರೂ ಸಹ ಸೇರಿಸ್ಕೋಬೋದು. ಹಾಗೆ ರುಚಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಕೊನೆಯದಾಗಿ ನಾನಿಲ್ಲಿ ಕಡಲೆ ಬೀಜವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಬಟಾಣಿಯನ್ನು ನೆನೆಸಿ ಸೇರಿಸ್ಕೊಂಡಿಲ್ಲ, ಹಾಗಾಗಿ ನಾನು ಕಡಲೆ ಬೀಜಗಳನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಬಟಾಣಿ ಬೇಕು ಅಂತ ಹೇಳಿದ್ರೆ ಮೊದಲೇ ನೆನೆಸಿಟ್ಕೊಂಡು ಅದನ್ನು ಸಹ ಸೇರಿಸ್ಕೋಬೋದು. ನಾನಿಲ್ಲಿ ಬಟಾಣಿಯನ್ನು ನೆನೆಸಿಟ್ಕೊಂಡಿರಲಿಲ್ಲ, ಹಾಗಾಗಿ ನಾನು ಕಡಲೆ ಬೀಜವನ್ನೇ ಸೇರಿಸ್ಕೊಂಡಿದ್ದೀನಿ. ಎಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಮತ್ತೆ ಒಂದೇ ಒಂದು ವಿಸಲ್ ಬರ್ಸಿದ್ರೆ ಸಾಕಾಗುತ್ತೆ. ನಮಗೆ ಅನ್ನ ಉದುರಾಗಿ ಅನ್ನದ ಥರನೇ ನೀಟಾಗಿ ಸಿಗ್ಬೇಕಂತ ಹೇಳಿದ್ರೆ ಜಸ್ಟ್ ಒಂದೇ ವಿಸಲ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಜಾಸ್ತಿ ವಿಸಲ್ಸ್ ಹಾಕ್ಬಿಟ್ರೆ ತುಂಬ ಬೆಂದು ಮೆತ್ತಗಾಗ್ಬಿಡುತ್ತೆ, ಹಾಗಾಗಿ ಜಾಸ್ತಿ ವಿಸಲ್ಸ್ ಹಾಕ್ಸ್ತಕ್ಕಂಥದ್ದು ಬೇಡ. ಇದೆಲ್ಲ ರೆಡಿ ಆದಮೇಲೆ ಕೊನೆಯದಾಗಿ ತುಪ್ಪದಲ್ಲಿ ಒಂದು ಒಗ್ಗರಣೆಯನ್ನು ಕೊಟ್ಕೊಳ್ಳೋಣ. ಒಗ್ಗರಣೆಗೆ ಈರುಳ್ಳಿ, ಬೆಳ್ಳುಳ್ಳಿ ಏನೂ ಸಹ ಹಾಕ್ತಕ್ಕಂಥದ್ದು ಬೇಡ, ಯಾಕಂದರೆ ಆಲ್ರೆಡಿ ನಾವು ಬಿಸಿಬೇಳೆಬಾತ್ಗೆ ಸೇರಿಸ್ಕೊಂಡಿದ್ದೀವಲ್ಲ, ಹಾಗಾಗಿ ಗಮ್ ಅಂತ ತುಪ್ಪದಲ್ಲಿ ಒಗ್ಗರಣೆ ಕೊಟ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ಒಗ್ಗರಣೆನೂ ಸಹ ಹಾಕ್ಕೊಂಡಿದ್ದೀನಿ. ಎಲ್ಲವನ್ನ ಸೇರಿಸಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಅದನ್ನು ಸರ್ವ್ ಮಾಡ್ಕೊಳ್ಳೋಣ. ಸರ್ವ್ ಸಹ ಇಲ್ಲಿ ನಾನು ಮಾಡ್ತಾ ಇದ್ದೀನಿ. ಇದ್ರ ಜೊತೆ ಸ್ವಲ್ಪ ಬೂಂದಿ ಖಾರವನ್ನು ಹಾಕೊಂಡು ತಿಂದರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ತುರಿದಿರ್ತಕ್ಕಂಥ ಕ್ಯಾರೆಟು ಹಾಗೆ ಈರುಳ್ಳಿ ಇದನ್ನು ಸೇರಿಸ್ಕೊಂಡ್ರೆ ಟೇಸ್ಟ್ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಸೇರಿಸ್ಕೊಂಡಿಲ್ಲ, ಬೂಂದಿ ಖಾರ ಅಷ್ಟೇ ಸೇರಿಸ್ಕೊಂಡಿದ್ದೀನಿ. ಅಕ್ಕಿ ಬೇಳೆ ಕಾಳುಗಳನ್ನು ಸಮ ಪ್ರಮಾಣದಲ್ಲಿ ಸೇರಿಸ್ಕೊಂಡು ಬಿಸಿಬೇಳೆಬಾತ್ ಮಾಡಿದ್ರೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತಂತ ಹೇಳಿ. ಎಲ್ರದ್ದು ಟಿಫನ್ ಆಯಿತು. ಇವಾಗ ಸ್ವಲ್ಪ ಗ್ರೇಪ್ಸ್ ಇತ್ತು, ಅದನ್ನು ನೆನೆಸಿಡ್ತಾ ಇದ್ದೀನಿ. ಹೇಗೂ ಮಕ್ಕಳು ಮನೇಲಿದ್ರಲ್ವಾ, ಮತ್ತು ಇವಾಗ ಸಮ್ಮರ್ ಬೇರೆ ಅಲ್ವಾ, ಜ್ಯೂಸ್ ಮಾಡಿಕೊಟ್ರೆ ಕುಡಿತಾರೆ ಅಂತ ಹೇಳ್ಬಿಟ್ಟು ನಾನು ಏನು ಮಾಡ್ತಾ ಇದ್ದೀನಿ, ಅದನ್ನು ಫಸ್ಟೇ ಸ್ವಲ್ಪ ಉಪ್ಪು ಹಾಗೆ ಸೋಡಾ ಇದೆಲ್ಲವನ್ನು ಸೇರಿಸ್ಬಿಟ್ಟು ನಾನು ಅದನ್ನು ಫಸ್ಟೇ ನೆನೆಸಿಡ್ತಾ ಇದ್ದೀನಿ. ಇದನ್ನು ನೆನೆಸಿಟ್ಬಿಟ್ಟು ಊರಿಂದ ಬಂದಿದ್ನಲ್ವ, ಸ್ವಲ್ಪ ಹೂಗಳಿತ್ತು ಅಲ್ಲಿ ಗಿಡದಲ್ಲಿ ತಗೊಂಡು ಬಂದಿದ್ದೆ. ಸೊ ಅದನ್ನು ಸಹ ಫ್ರೀಯಾಗಿದ್ನಲ್ವ, ಅದನ್ನು ಕಟ್ಕೊಂಡು ಮುಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅದನ್ನು ಸಹ ಕಟ್ಕೊಂಡು ಹೊರಗಡೆ ಮಕ್ಕಳು ಸಹ ಇದ್ರಲ್ವ, ಮಾತಾಡ್ಕೊಂಡು ಕೂತಿದ್ವಿ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತಕ್ಕಂಥದ್ದು. ಇವಾಗ ಅವ್ರಿಗಿನ್ನೂ ತುಂಬ ಚಿಕ್ಕ ವಯಸ್ಸಲ್ವಾ, ಇವಾಗ ಅವ್ರಿಗೆ ಫ್ರೆಂಡ್ಸ್ ಥರ ನಾವೇ ಇರಬೇಕಂತ ಅನಿಸ್ತಾ ಇರುತ್ತೆ, ನಮ್ಮ ಜೊತೆನೇ ಇರಬೇಕು, ನಮ್ಮ ಜೊತೆನೇ ಮಾತಾಡಬೇಕಂತ ಅನಿಸ್ತಾ ಇರುತ್ತೆ. ಸಾಧ್ಯವಾದಷ್ಟು ಸಹ ನಾವು ಟೈಮ್ ಕೊಡ್ತಾ ಇರಬೇಕು. ಹಾಗೆ ಕಟ್ತಿರ್ಬೇಕಾದ್ರೆ ನನ್ನ ದೊಡ್ಡ ಮಗ ನಾನು ಸಹ ಆ ಹೂಗಳನ್ನು ಜೋಡಿಸ್ಕೊಡ್ತೀನಿ, ಬೇಗ ಆಗುತ್ತೆ ಕಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ಜೋಡಿಸ್ಕೊಡ್ತಾ ಇದ್ದ. ನಾವು ಚಿಕ್ಕವ್ರು ಇರಬೇಕಾದ್ರೆ ನಾವು ಇದೇ ಥರನೇ ಮಾಡಿಕೊಡ್ತಾ ಇದ್ವಿ. ನೀವು ಸಹ ನಿಮ್ಮಮ್ಮನಿಗೆ ಈ ರೀತಿಯಾಗಿ
ರೀತಿಯಾಗಿ ಯಾರಾದರೂ ಹೆಲ್ಪ್ ಮಾಡಿರೋ ಅಂತ ನೆನಪಿದೆಯಾ? ನೆನಪಿದ್ರೆ ಜಸ್ಟ್ ಒಂದು ಕಮೆಂಟನ್ನು ಹಾಕಿ ನೋಡೋಣ. ಹೂವೆಲ್ಲ ಕಟ್ಟಿದ್ದಾಯಿತು. ಎಷ್ಟು ಫ್ರೆಶ್ ಆಗಿದೆ ಅಲ್ಲ, ಎಷ್ಟು ಚೆನ್ನಾಗಿದೆ. ಅಮ್ಮ ಹೇಳ್ತಾ ಇರ್ತಾರೆ, ನೀವೆಲ್ಲ ಇಲ್ದಿರುವಾಗ ಹೂ ಬಿಡ್ತಾ ಇರುತ್ತೆ ಅಂತ ಹೇಳ್ಬಿಟ್ಟು. ಎಷ್ಟು ಚೆನ್ನಾಗಿದೆ ನೋಡಿ, ದಿನ ಸಿಗುತ್ತೆ ಇಲ್ಲಿ. ಎಷ್ಟೊಂದು ದುಡ್ಡುಗಳು ಕೊಡಬೇಕು ಸಿಟಿಗಳಲ್ಲಿ, ಅಲ್ಲಿ ಯಾವಾಗಲಾದರೂ ಬಂದವಾಗ ಮುಡ್ಕೊಳ್ತಾರೆ ಅಂತ ಹೇಳ್ಬಿಟ್ಟು ಆ ರೀತಿಯಾಗಿ ಗಿಡಗಳನ್ನು ಬೆಳೆಸ್ಕೊಂಡಿರ್ತಾರೆ. ಸೊ ನನಗೇನಾದರೂ ಹೂ ನೋಡ್ತು ಅಂತ ಹೇಳಿದ್ರೆ ಆ ತಕ್ಷಣಕ್ಕೆ ಮುಡಿಸ್ಕೋಬೇಕಂತ ಅನಿಸ್ತಾ ಇರುತ್ತೆ. ಹಾಗಾಗಿ ಹೂವೆಲ್ಲ ಕಟ್ಟಿದಾದ ನಂತರ ನಾನು ಸಹ ಹೂ ಮುಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮುಡಿಸ್ಕೊಳ್ಳೋಕ್ಕೆ ತಲೆಯನ್ನು ಬಾಚ್ಕೊಳ್ತಾ ಇದ್ದೆ. ಹೂವು ತುಂಬ ಫ್ರೆಶ್ ಆಗಿ ಸೂಪರಾಗಿದೆ ಅಲ್ವಾ? ಅದೇನೋ ಒಂಥರ ಈ ಹೂವನ್ನು ಮುಡಿಸ್ಕೊಳ್ತಕ್ಕಂಥದ್ದು, ಬಳೆ ಹಾಕ್ಕೊಳ್ತಕ್ಕಂಥದ್ದು, ಇದೆಲ್ಲ ಏನೋ ಒಂಥರ ತುಂಬ ಚೆನ್ನಾಗಿರುತ್ತಲ್ವ. ಅದಾದ ನಂತರ ನಾನು ವಾಕಿಂಗ್ ಹೋಗಿರಲಿಲ್ಲ, ಮಾರ್ನಿಂಗ್ ಇದ್ದ, ಹಾಗಾಗಿ ವಾಕಿಂಗ್ ಸಹ ಮಾಡ್ಕೊಂಡು ಬರೋಣ ಅಂತ ಹೊರಟೆ. ನಾನು ಹೇಳಿದ್ರು ಅಷ್ಟೇ, ಹೇಳಿಲ್ಲ ಅಂದರೂ ಅಷ್ಟೇ, ಯಾವುದಾದ್ರೂ ಒಂದು ಟೈಮಲ್ಲಿ ನಾನು 1 ಅವರ್ ವಾಕಿಂಗನ್ನು ಕಂಪ್ಲೀಟ್ ಮಾಡ್ಕೊಂಡಿರ್ತೀನಿ. ಇದಾದ ನಂತರ ನಾನು ಆವಾಗಲೇ ಗ್ರೇಪ್ಸನ್ನೆಲ್ಲ ನೆನೆಸಿ ಇಟ್ಟಿದ್ದೆ ಅಲ್ಲ, ಅದನ್ನು ಜ್ಯೂಸ್ ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು ಅದನ್ನು ಇನ್ನೊಂದು ಟೈಮ್ ತೊಳ್ಕೊಂಡು ನೀಟಾಗಿ ಒಂದು ಮಿಕ್ಸರ್ ಜಾರ್ಗೆ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸಾಮಾನ್ಯವಾಗಿ ಇವಾಗ ತುಂಬ ಬಿಸಿಲಲ್ವ, ಬರೀ ನೀರನ್ನೇ ಕುಡಿಯೋದಕ್ಕೆ ಹೇಳಿದ್ರೆ ಮಕ್ಕಳು ನೀರನ್ನು ಕುಡಿಯಲ್ಲ. ಹಾಗಾಗಿ ಈ ರೀತಿ ಜ್ಯೂಸ್ಗಳನ್ನು ಮಾಡಿಕೊಡ್ತಕ್ಕಂಥದ್ದು, ಬೇರೆ ಅಥವಾ ಮಜ್ಜಿಗೆಯನ್ನು ಮಾಡಿಕೊಡ್ತಕ್ಕಂಥದ್ದು, ಯಾವುದಾದ್ರೂ ರೀತಿಯಲ್ಲಿ ಜಾಸ್ತಿ ನೀರುಗಳನ್ನು ಅವ್ರಿಗೆ ಕುಡಿಸೋದಕ್ಕೆ ಪ್ರಯತ್ನ ಪಡಿ. ಇವಾಗ ಸ್ವಲ್ಪ ಪುದೀನನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಇದು ದಪ್ಪ ಕಲ್ಲು ಸಕ್ಕರೆ ಬರುತ್ತಲ್ವ, ಆ ಕಲ್ಲು ಸಕ್ಕರೆ, ಹಾಗೆ ಒಂದು ಚೂರು ಕಲ್ಲುಪ್ಪನ್ನು ಸಹ ನಾನು ಇದ್ರ ಜೊತೆ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಚಾಟ್ ಮಸಾಲವನ್ನು ಸೇರಿಸ್ತಾ ಇದ್ದೀನಿ. ಚಾಟ್ ಮಸಾಲ ಇಲ್ಲ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಮೆಣಸಿನ ಪೌಡ್ರನ್ನು ಸೇರಿಸ್ಕೊಂಡ್ರೆ ಅದು ಸಹ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಉಪ್ಪು, ಹುಳಿ, ಖಾರ ಎಲ್ಲನೂ ಸಹ ಸೇರುತ್ತೆ. ಹಾಗೆ ಸ್ವಲ್ಪ ಐಸ್ ಕ್ಯೂಬ್ಸನ್ನು ಸಹ ಸೇರಿಸ್ತಾ ಇದ್ದೀನಿ, ತಣ್ಣಗಿರಲಿ ಅಂತೇಳಿ. ಬೇಸಿಗೆ ಅಲ್ವಾ, ತುಂಬ ಸೆಕೆ ಅಂತ ಅನಿಸ್ತಾ ಇರುತ್ತೆ. ಹಾಗಾಗಿ ಸ್ವಲ್ಪ ಐಸ್ ಕ್ಯೂಬ್ಸನ್ನು ಸೇರಿಸ್ತಾ ಇದ್ದೀನಿ. ಮತ್ತು ನೀರನ್ನು ರುಬ್ಬಬೇಕಾದ್ರೆ ಒಂದು ಚೂರು ನೀರನ್ನು ಹಾಕ್ಕೊಂಡು ರುಬ್ಕೊಳ್ಳಿ. ಜಾಸ್ತಿ ನೀರನ್ನು ಹಾಕ್ಕೊಂಡ್ರೆ ಅದು ಚೆನ್ನಾಗಿ ರುಬ್ಕೊಳ್ಳೋದಿಲ್ಲ. ನೋಡಿ ಇವಾಗ ಈ ರೀತಿಯಾಗಿ ರೆಡಿ ಆಗಿದೆ. ರೆಡಿ ಆದಮೇಲೆ ನಾವು ಎಷ್ಟು ನೀರು ಬೇಕಂತ ಅನಿಸುತ್ತೋ ಅಷ್ಟು ನೀರನ್ನು ಸೇರಿಸ್ಕೊಂಡ್ರೆ ಆಯಿತು. ತುಂಬ ತೆಳುಗೆ ಬೇಕಾದರೂ ಮಾಡಿಕೊಂಡು ಕುಡಿಬೋದು. ಇವಾಗ ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ಸಹ ಗ್ಲಾಸ್ಗಳನ್ನ ಇಕ್ಕೊಳ್ತಾ ಇದ್ದೀನಿ. ಮಕ್ಕಳಿಗೆ ಅಂತೇಳಿ ಸ್ವಲ್ಪ ಚಿಕ್ಕದೇ ಇಟ್ಕೊಂಡಿದ್ದೆ. ಇದು ತುಂಬ ದೊಡ್ಡದಿರುತ್ತಲ್ಲ, ಅವ್ರ ಕೈ ಪುಟ್ಟದಿರುತ್ತಲ್ಲ, ಸೊ ಅವ್ರಿಗೆ ಇಟ್ಕೊಂಡು ಕುಡಿಯೋದಕ್ಕಾಗೋದಿಲ್ಲ. ಹಾಗಾಗಿ ಸ್ವಲ್ಪ ಚಿಕ್ಕದಕ್ಕೆ ಸರ್ವ್ ಮಾಡಿಕೊಡ್ತಾ ಇದ್ದೀನಿ. ಈ ರೀತಿಯಾಗಿ ಮನೆಯಲ್ಲಿ ಏನಾದರೂ ಫ್ರೂಟ್ಸ್ಗಳಿದ್ರೆ, ಇಲ್ಲ ಅಂತೇಳಿದ್ರೆ ಸ್ವಲ್ಪ ನಿಂಬೆಹಣ್ಣಿನ ಜ್ಯೂಸ್ಗಳಿರುತ್ತಲ್ಲ, ಆ ರೀತಿಯಾಗಾದ್ರೂ ಸ್ವಲ್ಪ ಮಾಡಿಕೊಟ್ರೆ ಮಕ್ಕಳು ಕುಡಿತಾರೆ. ಈ ಸಲಂತೂ ತುಂಬ ಬಿಸಿಲು, ತುಂಬ ಸೆಕೆ ಅಂತ ಅನಿಸ್ತಾ ಇರುತ್ತೆ. ಮಕ್ಕಳು ಬೇಗ ಡಿಹೈಡ್ರೇಟ್ ಆಗ್ತಾ ಇರ್ತಾರೆ. ಸೊ ಹಾಗಾಗಿ ಹೆಲ್ದಿ ಆಗಿರ್ತಕ್ಕಂಥ ಯಾವುದಾದ್ರೂ ಸಹ ಜ್ಯೂಸ್ಗಳನ್ನು ಈ ನೀರಿನ ರೂಪದಲ್ಲಿ ತುಂಬ ತೆಳ್ಳಗೆ ಮಾಡಿ ಕುಡಿಸೋದಕ್ಕೆ ಪ್ರಯತ್ನ ಪಡಿ. ಯಾಕಂದರೆ ಬರೀ ನೀರುಗಳನ್ನೇ ಕುಡೀರಿ ಅಂತ ಹೇಳಿದ್ರೆ ಮಕ್ಕಳು ಸಾಮಾನ್ಯವಾಗಿ ಕುಡಿಯಲ್ಲ. ತುಂಬ ಆಟ ಎಲ್ಲ ಆಡ್ತಾ ಇರ್ತಾರಲ್ಲ, ಸೊ ಹಾಗಾಗಿ ಅವ್ರ ದೇಹದಲ್ಲಿ ನೀರಿನ ಅಂಶಗಳು ಕಡಿಮೆ ಆಗ್ತಾ ಇರುತ್ತೆ. ಸೊ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀರನ್ನು ಸಹ ಆವಾಗವಾಗ ಹೇಳಿ ಮಕ್ಕಳಿಗೆ ಕುಡಿಸ್ತಾನೆ ಇರಬೇಕಾಗುತ್ತೆ. ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ. ಯಾರೆಲ್ಲ ಕೊನೆ ತನಕ ವಿಡಿಯೋವನ್ನು ನೋಡಿದ್ರಿ, ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಿರೋ ವಿಡಿಯೋವನ್ನು ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟನ್ನು ಮಾಡಿ. ಈ ಜ್ಯೂಸನ್ನು ನೀವು 1 ಟೈಮ್ ಟ್ರೈ ಮಾಡಿ. ಥ್ಯಾಂಕ್ ಯು.